ವೀಣಾ, ಆಗೋಯ್ತಲ್ಲ ಬಿಡಮ್ಮ. ಅಮ್ಮ ಮನೆಗೆ ಬಂದ್ರಲ್ವಾ, ಯಾಕೆ ಯೋಚನೆ ಮಾಡ್ತೀಯ? ಇನ್ನು ಮುಂದೆ ಹೀಗಾಗದಿರೋ ಥರ ನೋಡ್ಕೊಳ್ಳೋಣ. ಅಮ್ಮ, ನೀನು ಏನಮ್ಮ ನೀನು? ಅವ್ರು ಕರೆದ್ರು ಅಂತ ನೀನು ಹೋಗ್ಬಿಡೋದ? ಬರಲ್ಲ ಅಂತ ಹೇಳಕ್ಕೆ ಗೊತ್ತಾಗ್ಲಿಲ್ವಾ ನಿಂಗೆ? ಅಯ್ಯೋ, ಅವರೇ ಕರೆದಿದ್ದಿದ್ರೆ ನಾನು ಹಾಗೆ ಹೇಳ್ತಿದ್ದೆ. ಆದರೆ ಅಳಿಯಂದ್ರೆ ಹೇಳಿದ್ದು. ಅಳಿಯಂದ್ರೆ ಹೇಳಿದ್ಮೇಲೆ ಹೋಗದೆ ಇರೋಕ್ಕಾಗತ್ತಾ? ಅದು ಅಲ್ಲದೆ ಅವ್ರಿಗೆ ಸಹಾಯ ಆಗಲಿ ಅಂತ ನಾ ಹೋಗಿದ್ದು, ಸಂಬಳಕ್ಕಲ್ಲ. ನೋಡಿಮ್ಮ, ನೀವು ಅವ್ರಿಗೆ ಸಹಾಯ ಆಗಲಿ ಅಂತ ಕೆಲಸ ಮಾಡ್ತಾ ಇದ್ದೀರಾ. ಅವರು ನೀವು ಕೆಲಸ ಮಾಡ್ತಾ ಇರೋದು ಸಂಬಳಕ್ಕೆ ಅಂತ ಅಂದ್ಕೊಂಡಿದ್ದಾರೆ. ಇವತ್ತಿನ ಜನ ನಮ್ಮ ಮುಗ್ಧತೆಯನ್ನು, ಒಳ್ಳೆತನನ ಅರ್ಥ ಮಾಡ್ಕೊಳ್ಳಲ್ಲಮ್ಮ. ಅವ್ರು ಅರ್ಥ ಮಾಡ್ಕೊಳ್ಳೋದೇ ಬೇರೆ ಥರ. ನೋಡಿ, ವೀಣಾ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ. ವೀಣಾ ನಮ್ಮ ಮನೆಗೆ ಬಂದ ಮೇಲೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ, ಇಡೀ ಮನೆ ನಿಭಾಯಿಸ್ತಾ ಇದ್ದಾಳೆ. ಅವಳು ಕಣ್ಣಲ್ಲಿ ನೀರು ಹಾಕಿದ್ರೆ ನಾನು ತಡ್ಕೊಳಕ್ಕಾಗಲ್ಲ ತಾಯಿ. ಅತ್ತೆ, ನೀವೇನಿಲ್ಲ? ಇನ್ನೇನು ಮಾಡಬೇಕಿತ್ತು? ಹರೀಶನ್ ಮನೆ ಚಾಕ್ರಿ ಮಾಡ್ಕೊಂಡಿರ್ಬೇಕಿತ್ತ? ಏನು ಮಾತಾಡ್ತಿದ್ಯಾ? ವೀಣಾ ಸರಿಯಾಗಿ ಮಾತಾಡ್ತಾ ಇದ್ದಾಳೆ ಸರ್. ಯಾಕೋ ನೀವು ಹಿಂಗಾಗಿದ್ದೀರಾ? ಹೆಣ್ಣು ಕೊಟ್ಟವರು ಕಣ್ಣು ಕೊಟ್ಟವ್ರಿಗೆ ಸಮ ಅಂತ ಹೇಳ್ತಾರೆ ಅಂತ ನಿಮ್ಮ ಅತ್ತೆನ ಹರೀಶನ್ ಮನೆ ಕೆಲ್ಸಕ್ಕೆ ಹಾಕಿದಿರಲ್ಲ. ನೀವಿಬ್ಬರಿಗೂ ನಾಚಿಕೆ ಅನ್ನೋದೇ ಇಲ್ವಾ ಸಂತು? ಅಯ್ಯೋ, ಅವ್ರಿಗೆ ನಾಚಿಕೆ ಎಲ್ಲ ಯಾಕಿರುತ್ತೆ ಮಾವ? ಅವ್ರಿಗೆ ಬೇಕಾಗಿರೋದು ಬರೀ ದುಡ್ಡಷ್ಟೇ. ಆ ದುಡ್ಡಿಗೋಸ್ಕರ ಅವರು ಯಾರನ್ನ ಯಾವ ಥರ ಬೇಕಿದ್ರೂ ಬಳಸ್ಕೋತಾರೆ. ಏ ವೀಣಾ, ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಮಾತಾಡ್ಬೇಡ. ನಾನೆಲ್ಲ ತಿಳ್ಕೊಂಡೇ ಮಾತಾಡ್ತಾ ಇದ್ದೀನಿ ರೀ. ಆದರೂ ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ನಾನು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಮಮ್ಮ ಏನ್ರಿ ಅನ್ಯಾಯ ಮಾಡಿದ್ಲು ನಿಮಗೆ? ಅವ್ರನ್ನ ಅಲ್ಲಿ ಕೆಲಸಕ್ಕೆ ಕಳಿಸ್ಬೇಕು ಅಂತ ನನಗಿರಲಿಲ್ಲ. ಅವ್ರಿಗೆ ಸಹಾಯ ಆಗಲಿ ಅಂತ ಅಲ್ಲಿಗೆ ಕಳಿಸಿದ್ದು ಅಲ್ವತ್ತೆ? ಹಾಂ, ನೋಡಿ ಹೇಳಿ ಆಯ್ತಾ ನೀವು ಇವಳಿಗೆ? ಅಮ್ಮ, ಸಹಾಯಕ್ಕೆ ಅಂತ ಕಳಿಸೋರು ಯಾರು ಸಂಬಳ ಮಾತಾಡೋದಿಲ್ಲ ರೀ. ನನಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ನೀವಿಬ್ಬರು ಅಣ್ಣ ತಮ್ಮಂದರು ಸೇರಿಕೊಂಡು ನಮ್ಮ ಅಮ್ಮನಿಗೆ ಸಂಬಳ ಕೊಡಿಸೋ ನೆಪದಲ್ಲಿ ದುಡ್ಡು ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ ಅಲ್ಲ? ವೀಣಾ, ಏನೇನ ಮಾತಾಡ್ಬೇಡ, ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ ಇರೋದ್ರಿಂದನೇ ರೀ ಇಷ್ಟು ದಿವಸ ನೀವು ಮಾಡಿದ್ದೆಲ್ಲನೂ ನಾನು ಸಹಿಸ್ಕೊಂಡು ಬಂದಿದ್ದು. ಇಲ್ಲ ಅಂದರೆ ಕತೆನೇ ಬೇರೆ ಆಗಿರೋದು. ಸಂತು, ಖಂಡಿತ ನೀನು ಈ ಥರ ಮಾಡಬಾರ್ದಿತ್ತಪ್ಪ. ಸಂಬಂಧಗಳಿಗೆ ಬೆಲೆ ಕಟ್ತೀನೋ? ಯಾಕಪ್ಪ ನೀನು ಯಾವಾಗಲೂ ದುಡ್ಡು 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 ಅಂತ ದುಡ್ಡಿನ ಪಿಶಾಚಿ ಹಿಡ್ಕೊಂಡಿರೋ ಥರ ಆಡ್ತೀಯ? ದುಡ್ಡು ಜೀವನಕ್ಕೆ ಮುಖ್ಯ ನಿಜ, ಆದರೆ ದುಡ್ಡೇ ಜೀವನ ಅಲ್ಲ. ಸಂಬಂಧಗಳಿಗೆ ಬೆಲೆ ಕೊಡದೆ ಅವ್ರನ್ನ ಕರ್ಕೊಂಡೋಗಿ ಹರೀಶನ್ ಮನೆ ಕೆಲ್ಸಕ್ಕೆ ಹಾಕಿದ್ಯಲ್ಲೋ. ಛೇ, ನೀವು ನನ್ನ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನನ್ನ ನಾಚಿಕೆ ಆಗತ್ತೆ. ಈಗೇನು ನಾನು ಮಾಡಬಾರ್ದು ಮಾಡಿದೆ ಅಂತ ಮಾವ ಸೊಸೆ ಸೇರ್ಕೊಂಡು ನನ್ನ ಕ್ಲಾಸ್ ತಗೋತಾ ಇದ್ದೀರಾ? ನನಗೆ ಸಂಬಂಧದ ಬೆಲೆ ಏನು ಅಂತ ಗೊತ್ತು. ಕಾಣಿಸ್ತಿದೆ ರೀ, ನೀವು ಸಂಬಂಧಗಳಿಗೆ ಎಷ್ಟು ಚೆನ್ನಾಗಿ ಬೆಲೆ ಕೊಡ್ತಿದ್ದೀರ ಅಂತ ನನಗೆ ಕಾಣಿಸ್ತಿದೆ. ಏನೋ ನಾನು ಸರಿಯಾದ ಸಮಯಕ್ಕೆ ಹೋಗಿ ನಮ್ಮಮ್ಮನ ಅಲ್ಲಿಂದ ಕರ್ಕೊಂಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದ್ರೆ ಆ ಸಿಂಚನ ನಮ್ಮಮ್ಮಂಗೆ ಇನ್ನೆಷ್ಟು ಅವಮಾನಗಳನ್ನ ಮಾಡ್ತಿದ್ಲೋ ಏನೋ. ಹಾಗಂತ ಈಗ ಏನು ಮಾಡ್ತೀಯಾ? ಇವ್ರನ್ನ ಇಲ್ಲೇ ಇರಿಸ್ಕೊಂಡ್ಬಿಡ್ತೀಯಾ? ಹೌದು ರೀ, ಇನ್ಮೇಲೆ ನಮ್ಮಮ್ಮ ನನ್ನ ಜೊತೆ ಇದೇ ಮನೆಯಲ್ಲಿ ಇರ್ತಾಳೆ. ಒಂದು ವೇಳೆ ನಿಮಗೆ ಅಮ್ಮ ನನ್ನ ಜೊತೆ ಇರೋದು ಇಷ್ಟ ಇಲ್ಲ ಅನ್ನೋದಾದರೆ ಈ ಕ್ಷಣನೇ
ನಾನು ನಮ್ಮಮ್ಮನ್ನ ಕರ್ಕೊಂಡು ಮನೆ ಬಿಟ್ಟು ಹೊರಟೋಗ್ತೀನಿ. ನೋಡು, ಈ ವಿಚಾರ ಆಗಿ ತುಂಬ ದಿನನೇ ಆಗಿದೆ. ಮತ್ತೆ ಈ ವಿಷಯಕ್ಕೆ ಯಾಕೆ ಬಂದಿದೆಯಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಗೊತ್ತಾಗಲ್ಲ ಸರ್, ನಿಮಗೆ ಏನು ಗೊತ್ತಾಗಲ್ಲ. ಕೇಸು ರಿಓಪನ್ ಆಗಿದೆ, ಅದರಿಂದ ನಿಮ್ಗೆ ಏನಾಗಬೇಕು ಎಲ್ಲ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಆದರೆ ನಾವು ಮಾತ್ರ ಒಂದೇ ಸರಿ ಪೇಮೆಂಟ್ ಇಸ್ಕೊಂಡು ಸುಮ್ಮನೆ ಎದ್ದು ಬಿಡಬೇಕು ಅಲ್ವಾ ಸರ್? ಏನು ನಿನ್ನ ಮಾತಿನ ಅರ್ಥ? ಸರ್, ನನ್ನ ಮಾತಿನ ಅರ್ಥ ಕೇಸು ರಿಓಪನ್ ಆಗಿದೆ, ನಮ್ಮಿಬ್ಬರ ಮಧ್ಯೆ ಆಗಿರೋ ಡೀಲ್ನ ಮರ್ತ್ಬಿಟ್ಟು ಹೇಗೆ ಸರ್ ಇರೋಕ್ಕಾಗುತ್ತೆ? ನೋಡಿ ಸರ್, ಪೊಲೀಸು ಕೇಸು ಕೋರ್ಟು ಅಂತ ಹೋದ್ಮೇಲೆ ಕತ್ತಿ ನಮ್ಮ ತಲೆ ಮೇಲೆ ಹಾರಾಡ್ತಿದೆ ಅಂತಲ್ವ ಸರ್ ಅರ್ಥ? ನೋಡಿ ಸರ್, ಇದರಿಂದ ನಿಮಗೂ ಅಪಾಯ, ನನಗೂ ಅಪಾಯ. ನಮ್ಮಿಬ್ಬರು ಸೇಫ್ಟಿಗೋಸ್ಕರ ಪ್ರತಿ ತಿಂಗಳು ನನಗೆ ಕೈಗೆ ಬೆಚ್ಚಿಗೆ ಮಾಡ್ತಾ ಇದ್ರೆ ನಿಮಗೂ ಸೇಫ್ಟಿ, ನನಗೂ ಸೇಫ್ಟಿ. ಏನು ಇವನು ನನ್ನೇ ತಗ್ಲಾಕ್ಸೋಕೆ ಕಾಣ್ತಿದ್ದಾನಲ್ಲ. ಈಗ ಏನು ನಿಂದು? ಸರ್, ಪ್ರತಿಯೊಂದು ನಾನೇ ಬಾಯ್ಬಿಟ್ಟು ಹೇಳಕ್ಕಾಗತ್ತೆ ಸರ್? ನೀವೇ ಅರ್ಥ ಮಾಡ್ಕೋಬೇಕು ಸರ್. ಕೇಸ್ ಹೇಗೂ ಪ್ರತಿ ತಿಂಗಳು ಹೇಗೆ ಮೂವ್ ಆಗುತ್ತೋ ಅದೇ ಥರ ಪ್ರತಿ ತಿಂಗಳು ನನಗೊಂದೊಳ್ಳೆ ಪೇಮೆಂಟ್ ಫಿಕ್ಸ್ ಮಾಡಿಬಿಟ್ರೆ ಅಷ್ಟೇ ಸಾಕು ಸರ್. ಕೊಡಲ್ಲ, ನಿಂಗೆ ಕೊಡೋದೆಲ್ಲ ಕೊಟ್ಟಾಗಿದೆ, ಮತ್ತೆ ಬಂದಿಗೆ ಪೇಮೆಂಟ್ ಅಂತ ಹೇಳ್ತಾ ಇದೆಯಾ? ಏನ್ ಸರ್ ಪದೇ ಪದೇ ಅದೇ ಟೇಪ್ ರೆಕಾರ್ಡ್ ಓಡಿಸ್ತಾ ಇರ್ತೀರಾ? ಸರ್, ಕೇಸು ರಿಓಪನ್ ಆಗಿದೆ, ಆ ಕೇಸ್ ಏನಾದರೂ ನಿಮ್ಮ ತಲೆಗೆ ಬಂದ್ರೆ ಜೈಲಿಗೆ ಹೋಗೋದು ನಾನು ಸರ್. ನನ್ನನ್ನು ಜೈಲಿಗೆ ಕಳಿಸಿ ನೀವು ಜಾಲಿ ಮಾಡ್ತಾ ಇರ್ತೀರಾ. ಆದರೆ ಬೀದಿಗೆ ಬರೋದು ನನ್ನ ಸಂಸಾರ ಸರ್. ನಾನೇನಾದರೂ ಜೈಲಿಗೆ ಹೋದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಯಾರು ಸರ್ ನೋಡ್ಕೊತಾರೆ? ಅದು ಹೆಂಗೆ ಆಗುತ್ತೆ? ನೀನು ಆಕ್ಸಿಡೆಂಟ್ ಮಾಡಿದ್ದು ಆಯಿತು, ಪೇಮೆಂಟ್ ತೊಗೊಂಡಿದ್ದು ಆಯಿತು. ಅಷ್ಟಕ್ಕೂ ಆಪದ ನಿನ್ನ ತಲೆ ಮೇಲೆ ಬರುತ್ತೆ ಅಂತ ತಾನೇ ನೀನು ಇವಾಗ ದುಡ್ಡು ಅಂತ ಕೇಳ್ತಾ ಇರೋದು. ಟೆನ್ಷನ್ ತೊಗೋಬೇಡ, ಅದು ನಿನ್ನವರೆಗೂ ಬರಲ್ಲ. ನೀನು ಆಕ್ಸಿಡೆಂಟ್ ಮಾಡಾದ್ಮೇಲೆ ನನ್ನ ಭಾವನ ಕಾರಿಗೆ ಇನ್ನೊಂದು ಕಾರ್ ಗುದ್ದಿದೆ. ಆ ಕಾರ್ ಗುದ್ದಿದ ಮೇಲೇ ನಮ್ಮ ಭಾವ ಸತ್ತೋಗಿದ್ದು. ಆಪಾದನೆ ಅಂತ ಏನಾದ್ರು ಬಂದರೆ, ಅಪರಾಧಿ ಅಂತ ಅನ್ಸ್ಕೊಂಡ್ರೆ ಆ ಕಾರ್ ಓಡಿಸ್ತಾನೋ ಆಗ್ತಾನೆ. ನೀನೇನು ಟೆನ್ಷನ್ ತೊಗೋಬೇಡ. ಅಷ್ಟಕ್ಕೂ ವೆಂಕಿ ಅನ್ನೋನು ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಸರೆಂಡರ್ ಆಗಿದ್ದಾನೆ. ಅವನ ಇಡೀ ಫ್ಯಾಮಿಲಿ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಇನ್ನು ಮೇಲೆ ನಿನಗೂ ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ. ಪದೇ ಪದೇ ಬಂದು ದುಡ್ಡು ಅಂತ ತಲೆ ತಿನ್ಬೇಡ. ಇವಾಗ ಏನು ಸರ್, ದುಡ್ಡು ಕೊಡ್ತೀರೋ ಇಲ್ವೋ? ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ಅಮ್ಮ, ಇಷ್ಟೆಲ್ಲ ನಡೆದ ಮೇಲೂ ನಾವು ಇನ್ನೂ ಇಲ್ಲೇ ಇದ್ರೆ ಚೆನ್ನಾಗಿರಲ್ಲಮ್ಮ. ನಡಿ ಹೊರಟ್ಬಿಡೋಣ. ದುಡುಕ್ಬೇಡ ಕಣೆ. ನನಗೋಸ್ಕರ ನೀವಿಬ್ರು ಬೇರೆ ಆಗೋದು ನನಗಿಷ್ಟ ಇಲ್ಲ. ನಿಮ್ಮ ಕೈ ಮುಗಿತೀನಿ ಕಣೆ. ಸುಮ್ಮನೆ ಇದ್ದಿದ್ದಕ್ಕೆ ಅಲ್ವೇನಮ್ಮ ಇವ್ರು ಹೀಗೆಲ್ಲ ಆಡ್ತಿರೋದು? ಇವತ್ತು ನಿನ್ನನ್ನು ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಕೆಲ್ಸಕ್ಕೆ ಸೇರಿಸಿದ್ದಾರೆ. ನಾಳೆ ನನ್ನನ್ನು ಕರ್ಕೊಂಡೋಗಿ ಅದೇ ಸಿಂಚನನ ಮನೆಯಲ್ಲಿ ಕೆಲ್ಸಕ್ಕೆ ಹಚ್ಚಲ್ಲ ಅಂತ ಯಾವ ಗ್ಯಾರಂಟಿ ಹೇಳು? ಯಾಕಮ್ಮ ಬೇಕು ನಮಗಿದ್ದೆಲ್ಲ? ನಡಿ, ನಾವು ಹೊರಟೇ ಬಿಡೋಣ. ವೀಣಾ, ನನ್ನ ಮಾತು ಕೇಳು ಪ್ಲೀಸ್ ಕಣೆ. ಬಿಗ್ರೆ, ನೀವಾದ್ರೂ ಒಂದು ಮಾತು ಹೇಳಿ ಇವಳಿಗೆ. ಬೇಡಮ್ಮ, ದುಡುಕ್ಬೇಡ. ಹೀಗೆ ಆತುರದಲ್ಲಿ ನಿರ್ಧಾರ ಮಾಡೋದು ಒಳ್ಳೇದಲ್ಲ. ಇದು ಆತುರದಲ್ಲಿ ಮಾಡಿರೋ ನಿರ್ಧಾರ ಅಲ್ಲ ಮಾವ. ಸರಿಯಾಗಿ ಯೋಚನೆ ಮಾಡಿರೋ ನಿರ್ಧಾರ. ಇವರಂತೂ ಬದಲಾಗಲ್ಲ. ನಾವು ಬದಲಾಗದೆ ಇದ್ರೆ ನಮ್ಮನ್ನ ಕೈಲಾಗದೆ ಇರೋರು ಏನ್ ಮಾಡಿದ್ರು ನಡೆಯುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗೋದೇ ಸರಿ ಅಂತ ಅನಿಸ್ತಾ ಇದೆ. ಬೇಡ ವೀಣಾ, ನಾ ಹೇಳೋದು ಕೇಳಮ್ಮ. ನೀವಿಬ್ರು ಎಲ್ಲಿಗೂ ಹೋಗೋದು ಬೇಡ. ಈ ಒಳಕ್ಕೆ ಹೋಗು ಅಮ್ಮ. ವೀಣನ ಒಳಗೆ ಕರ್ಕೊಂಡು ಹೋಗಮ್ಮ. ನಡಿಯೇ, ಹೋಗು ಅಂದೆ. ನಡಿ. ನೋಡ್ದ್ಯಾ
ವೀಣಾ ಇಷ್ಟು ವರ್ಷದಲ್ಲಿ ಯಾವತ್ತೂ ಹಿಂಗೆ ಮಾತಾಡ್ದೋಳೆ ಅಲ್ಲ. ಹೀಗೆ ಮಾತಾಡಿದಾಳೆ ಅಂದ್ರೆ ಅವಳ ಮನಸ್ಸಿಗೆ ಎಷ್ಟು ದುಃಖ ಆಗಿರ್ಬೋದು, ಎಷ್ಟು ಕೋಪ ಬಂದಿರ್ಬೋದು. ನಾನು ನಿಮ್ಮ ಅಪ್ಪ ನೀವೇನು ಮಾಡಿದ್ರೂ ಸಹಿಸ್ಕೋತೀನಿ. ನಮಗೆ ಆಯ್ಕೆ ಇಲ್ಲ, ಆದರೆ ಅವಳು ಯಾಕೋ ಸಹಿಸ್ಕೋಬೇಕು? ನೋಡು, ವೀಣನ್ ತಾಯಿ ಇಲ್ಲೇ ಇರ್ತಾರೆ, ಅವರೆಲ್ಲೂ ಹೋಗಲ್ಲ. ಇದು ನನ್ನ ನಿರ್ಧಾರ. ನಿರ್ಧಾರ ಮಾಡೋ ಹಕ್ಕು ನಿಮಗೆ ಏನಿದೆ ಅಪ್ಪ? ಕಷ್ಟಪಟ್ಟು ದುಡಿಯೋ ನಾನು, ಕೂತ್ಕೊಂಡು ತಿಂತಿರೋ ನೀವೆಲ್ಲ. ಸಂಸಾರ ನಿಭಾಯಿಸೋದಕ್ಕೆ ಸಾಯ್ತಾ ಇದ್ದೀನಿ. ಇವಳು ಯಾಕೆ ಇವ್ರ ಅಮ್ಮನ ಇಲ್ಲೇ ಇರಿಸ್ಕೋಬೇಕು? ಅವ್ರು ನಿಮ್ಮ ಅತ್ತೆ ಕಡೋ, ನನ್ನವರು ಅಂತ ಅವ್ರಿಗೆ ಯಾರೂ ಇಲ್ಲ. ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹಾಗಂತ ನನಗೆ ಬರ್ಕೊಟ್ಟಿದ್ದೀನ? ಎಲ್ಲ ಕೆಲಸ ಮಾಡ್ಕೊಂಡಿದ್ರು ಇರ್ಲಿ ಬಿಡಿ. ಏನಾಗಿದೆಯೋ ಸಂತು ನಿನಗೆ? ಯಾಕೋ ಹಿಂಗ್ ಬದಲಾಗ್ತಿದ್ಯಾ? ಮನೆ ಬೇಕಾಗಿಲ್ದೇ ಇರೋ ನಿನಗೆ ಇನ್ನು ಅತ್ತೆ ಯಾರಲ್ವಾ? ದೇವ್ರಿಗಿಂತ ಹೆತ್ತವ್ರು ದೊಡ್ಡವ್ರು ಅಂತಾರೆ. ನಿಮಗೆ ಅವರೇ ಮುಖ್ಯ ಅಲ್ಲ, ಇನ್ನು ಬೇರೆಯವ್ರು ಯಾಕೆ ಮುಖ್ಯ ಆಗ್ತಾರೆ ಹೇಳು? ನನಗೆ ಮೊಂಡುವಾದ ಎಲ್ಲ ಬೇಕಾಗಿಲ್ಲಪ್ಪ. ಬದುಕೋದಕ್ಕೆ ವೇದಾಂತ ಬೇಕಾಗಿಲ್ಲ, ದುಡ್ಡು ಬೇಕು. ಅದನ್ನು ಸಂಪಾದನೆ ಮಾಡಬೇಕು. ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಲ್ಲ, ಅದು ನನಗೆ ಗೊತ್ತು. ಈ ಬಿಟ್ಟಿ ಉಪದೇಶ ನನಗೆ ಬೇಕಾಗಿಲ್ಲ. ಆಯ್ತಪ್ಪ, ಈಗ ನಾನು ಹೇಳ್ತಾ ಇರೋದು ನಿನಗೆ ಉಪದೇಶ ಅಂತ ಅನ್ನಿಸ್ತಿರ್ಬೋದು. ಮುಂದೊಂದು ದಿನ ನಿನಗೆ ನನ್ನಷ್ಟು ವಯಸ್ಸಾಗ್ತಿಯಲ್ಲ, ಆಗ ನನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ. ಈ ಬದುಕು ಒಂಥರ ನೀರಿನ ಮೇಲೆ ಹೋಗೋ ಗುಳ್ಳೆ ಇದ್ದಾಗಪ್ಪ. ಯಾವಾಗ ಪಟ್ ಅನ್ನತ್ತೆ ಗೊತ್ತಿಲ್ಲ. ಹಂಗೆ ಹೋಗುವಷ್ಟರಲ್ಲಿ 4 ಜನಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು. ಇಲ್ಲ ಅಂದರೆ ಹೆಗಲು ಕೊಡೋಕ್ಕೂ 4 ಜನ ಸಿಗಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ವೀಣನ್ ತಾಯಿ ಇಲ್ಲೇ ಇರ್ತಾರೆ. ನನಗೆ ಗೊತ್ತಿಲ್ಲದ ಹಾಗೆ ನೀನೇನಾದರೂ ಅವ್ರನ್ನ ಆಚೆ ಹಾಕೋ ಪ್ರಯತ್ನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅದೇಂಗ್ ದುಡ್ಡು ಕೊಡಲ್ಲ ಅಂತೀರಾ ಸರ್? ಅಲ್ಲ, ಅದೇಂಗ್ ಅನ್ಕೊಂಡ್ರಿ ಸರ್? ಕಾರ್ ಆಕ್ಸಿಡೆಂಟ್ ಮಾಡಿರೋರೆ ಅಪರಾಧಿ ಆಗ್ತಾರೆ ಅಂತ ಇರ್ಬೋದು ಸರ್. ಯಾವನೋ ದೊಡ್ಡ ನನ್ನ ಮಗ ನಾನೇ ಆಕ್ಸಿಡೆಂಟ್ ಮಾಡಿದೆ ಅಂತ ಒಪ್ಕೊಂಡಿರ್ಬೋದು. ಆದರೆ ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಿರೋದು ನಾನು, ಅವರಿಬ್ಬರನ್ನ ಸಾಯಿಸಿರೋದು ನಾನು ಸರ್. ಅಲ್ಲ ಸರ್, ನಿಮ್ಮ ದಾರಿಗೆ ಬರ್ತೀನಿ. ಇವಾಗ ರೋಡಲ್ಲಿ ಕ್ಯಾಮ್ರಾಗಳಿದ್ದಾವೆ. ಯಾವನಾದ್ರು ಕಾರಿನ ಕಡೆ ಬುದ್ಧಿವಂತ ಬಂದು CCTV ತೆಗೆದು ತೋರಿಸಿದ್ರೆ ನಾನು ತಗೊಳಕಲ್ವಾ ಸರ್? ನೀವೇನಾದ್ರು ಬಂದು ಲಾರಿ ಡ್ರೈವರ್ಗೂ ನನಗೆ ಡೀಲು ಮುಗಿದೋಯ್ತು ಅಂತ ನೀವೇನಾದ್ರು ಸರೆಂಡರ್ ಆಗ್ತೀರಾ ಸರ್? ಲಾಭ ಮಾತ್ರ ನಿಮಗೆ, ನಷ್ಟ ಮಾತ್ರ ನಮಗೇನಾ ಸರ್? ನೋಡಿ ಸರ್, ಅದೆಲ್ಲ ನನಗೆ ಗೊತ್ತಿಲ್ಲ. ಇವಾಗ ನಾನು ದುಡ್ಡು ಬೇಕಷ್ಟೇ. ಕೊಡಲ್ಲ. ನಾನು ಯಾಕೆ ಕೊಡಬೇಕು? ಕಡೆ ಸರಿ ಕೇಳ್ತಾ ಇದ್ದೀನಿ, ಕೊಡ್ತೀರಾ ಇಲ್ವಾ ಸರ್? ನಿಮ್ಮ ಕಡೆ ಸಲ ಅಲ್ಲ, ಇನ್ನು 100 ಸಲ ಕೇಳಿದ್ರೆ ನಂದು ಒಂದೇ ಉತ್ತರ, ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ಹಾಗಾದ್ರೆ ನಾನೇನು ಮಾಡಬೇಕು ಮಾಡ್ತೀನಿ ಬಿಡಿ ಸರ್. ಏನು ಎದುರಿಸ್ತಾ ಇದೆಯಾ? ಏನು ಮಾಡಿಬಿಡ್ತೀಯಾ? ಅಯ್ಯೋ, ನಾನ್ಯಾಕೆ ಸರ್ ನಿಮ್ಮನ್ನು ಎದುರಿಸ್ಲಿ? ಸಿಂಪಲಾಗಿ ಕೋರ್ಟ್ಗೆ ಹೋಗ್ತೀನಿ. ಜಡ್ಜ್ ಮುಂದೆ ನಿಂತ್ಕೊಂಡು ಈ ಆಕ್ಸಿಡೆಂಟ್ ಮಾಡಿದ್ದು ನಾನೇ, ಇದಕ್ಕೆ ಸುಪಾರಿ ಕೊಟ್ಟಿದ್ದು ದಿ ಗ್ರೇಟ್ ರವಿಶಂಕರ್ ಅವರು ಅಂತ ಹೇಳ್ತೀನಿ ಅಷ್ಟೇ. ಓಹೋ, ಇವನು ಯಾಕೋ ಡೇಂಜರ್ ಅನ್ನಿಸ್ತಾ ಇದ್ದಾನೆ. ಏನೇ ನೀನು, ಏನೋ ಒಂದು ಮಾತಿಗಂದರೆ ಅದನ್ನೇ ಸೀರಿಯಸ್ ಆಗಿ ತೊಗೊಂಡ್ಬಿಡುದಾ? ಹೋಗಲಿ ಬಿಡು. ಈಗೇನು ನಿಂಗೆ ದುಡ್ಡು ಬೇಕು ಅಷ್ಟೇ ತಾನೇ? ಕೊಡೋಣ. ಈ ಕೇಸನ್ನು ಮುಗಿಲಿ, ಅದಾದಮೇಲೆ ನಿಂಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಿನ್ನ ಕೈ ಬಂದು ಸೇರುತ್ತೆ. ಓಕೆನಾ? ಅದೆಲ್ಲ ಆಗಲ್ಲ ಸರ್. ಕೇಸ್ ಹೇಗೆ ಪ್ರತಿ ತಿಂಗಳು ಮೂವ್ ಆಗುತ್ತೋ ಅದೇ ಥರ ಪ್ರತಿ ತಿಂಗಳು 1.5 ಲಕ್ಷ ನನಗೆ ಕೊಟ್ಬಿಡಿ ಸರ್. ಆಗ ನಾನು ಸೇಫು, ನೀವು ಸೇಫು. ಇಲ್ಲ ಅಂದ್ರೆ ಸೇಮ್ ಫಾರ್ಮುಲಾ, ಕೋರ್ಟ್ ಮುಂದೆ ಹೋಗ್ತೀನಿ ಸರ್, ಇವರೇ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಸಾಕ್ಷಿ ಹೇಳ್ಬಿಡ್ತೀನಿ ಅಷ್ಟೇ. ಈಗೇನು ಮಾಡಲಿ? ಈ ವಿಷಯ ಬಂಗಾರಿಗೆ ಏನಾದ್ರು ಗೊತ್ತಾದರೆ ನನ್ನ ಕತೆ ಅಷ್ಟೇ. ಯಾಕೆ ಸರ್ ಯೋಚನೆ ಮಾಡ್ತಿದ್ದೀರಾ? ಈ ಡೀಲ್ ನಿಮ್ಗೆ ಓಕೆನೋ ಇಲ್ವೋ? ಇಲ್ಲ
ಡೀಲ್ ಓಕೆನೆ, ಆದರೆ ಈ ವಿಷಯ ನಮ್ಮ ಒಳಗೆ ಇರಬೇಕು. ಅಯ್ಯೋ ದುಡ್ಡೊಂದು ಕೊಡಿ ಸರ್ ಸಾಕು. ಈ ವಿಷಯ ಪಕ್ಕದಲ್ಲಿ ಮಲ್ಕರೋ ನನ್ನ ಹೆಂಡತಿಗೂ ಗೊತ್ತಾಗಬಾರ್ದು, ಹಾಗೆ ನೋಡ್ಕೊಂತೀನಿ. ಸರ್ ಆಕ್ಸಿಡೆಂಟ್ ಮಾಡಿರೋ ಬೆಂಕಿ ಕೇಸ್ ಇದೆಯಲ್ಲ, ಅದಕ್ಕೆ ಬೇಕಾದ್ರೂ ನಾನೇ ಸಾಕ್ಷಿ ಹೇಳ್ತೀನಿ. ನೀವೊಂದು 3 ತಿಂಗಳು ದುಡ್ಡು ಪಾಸ್ ಮಾಡಿ, ಅಷ್ಟೊಂದು ಕೇಸು ಮುಗಿದೋಗುತ್ತೆ, ನನ್ನ ಖರ್ಚು ದುಡ್ಡು ಆಗುತ್ತೆ. ಈ ಡೀಲು ನಿಮ್ಗೆ ಓಕೆನಾ ಸರ್? ಓಕೆ. ಏಯ್ ಬಿಡ, ಯಾಕೆ ನಾನು ಬರ್ತಿದ್ದಂಗೆ ಎದ್ದೋಗ್ತಿದ್ಯಾ? ನೀವು ಕಳ್ಸೋದಕ್ಕಿಂತ ಮುಂಚೆ ನಾನೇ ಎದ್ದು ಹೋದ್ರೆ ಒಳ್ಳೇದಲ್ವಾ, ಅದಕ್ಕೆ ಹೊರಟೆ. ಈ ರೀತಿ ಚುಚ್ಚಿ ಮಾತಾಡೋದನ್ನ ಮೊದಲು ಬಿಡು. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿ. ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಕ್ಕೆ ರೀ ನಾನೇ ಎದ್ದು ಹೊರಟಿದ್ದು. ಇಷ್ಟು ದಿವಸ ನಿಮ್ಮ ಬಣ್ಣದ ಮಾತಿಗೆ ಮರಳಾಗಿದ್ದು ಸಾಕಾಗಲ್ವಾ? ಇನ್ನು ಎಷ್ಟು ದಿವಸ ಅಂತ ನನ್ನ ನೇಮರಿಸ್ತೀರಾ ನೀವು? ನಾನು ಅವ್ರನ್ನ ಅಲ್ಲಿ ಕಳಿಸಿದ್ದು ಕೆಲಸ ಮಾಡೋದಕ್ಕೆಲ್ಲ, ಏನೋ ಅವ್ರಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಅಷ್ಟೇ ಹೇಳಿದ್ನಲ್ಲ. ಸಾಕು, ಸುಮ್ಮನೆ ಇರೀರಿ. ಎಷ್ಟು ಸಲ ಅಂತ ಹೇಳಿದ ಸುಳ್ಳನೆ ಪದೇ ಪದೇ ಹೇಳಿ ನನ್ನನ್ನು ಏಮಾರಿಸ್ತೀರ ನೀವು. ನೀವು ಹೇಳ್ದಂಗೆ ಅವಳಿಗೆ ಸಹಾಯ ಆಗಲಿ ಅಂತ ನೀವು ಕಳಿಸಿದ್ದಾಗಿದ್ರೆ ಆ ಸಿಂಚನ ಯಾಕ್ರಿ ಹಾಗೆಲ್ಲ ಮಾತಾಡ್ತಿದ್ಲು? ಏನು ಅವಳೊಬ್ಳ ಹತ್ರ ತುಂಬ ದುಡ್ಡಿದೆ ಅನ್ನೋ ಥರ. ಸಿಂಚನದ ಬಗ್ಗೆ ನಿಂಗೆ ಗೊತ್ತಿಲ್ವೇನೆ? ದುಡ್ಡಿನ ಮದ ಅವಳಿಗೆ. ಅವಳು ಏನು ಹೇಳಿದ್ಲು ಅಂತ ನಿಮ್ಮ ಅಮ್ಮನ ಇಲ್ಲಿ ಕರ್ಕೊಂಡ್ಬಂದ್ಬಿಡೋದ? ಏನು ನೀವು ಹೇಳ್ತಿರೋದು? ನಮ್ಮಮ್ಮ ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಅಷ್ಟೇ ತಾನೇ? ಸರಿ ಬಿಡಿ, ನಿಮ್ಗೆ ಅಷ್ಟೊಂದು ಭಾರ ಆಗೋದಾದ್ರೆ ನಮ್ಮ ಅಮ್ಮನ ಜೊತೆ ನಾನು ಹೊರಗಡೆ ಹೊರಟೋಗ್ತೀನಿ, ನೀವು ಒಬ್ಬರೇ ಆರಾಮಾಗಿರ್ಬೋದು. ಏತಿ ಅಂದರೆ ಪ್ರೀತಿ ಅಂತಲ್ಲ ನೀನು. ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊ. ನಿಮ್ಮಮ್ಮ ಇಲ್ಲಿದ್ರೆ ಅಲ್ಲಿ ನಮ್ಮ ಮನೆ ಕಟ್ತಾ ಇದ್ದೀವಲ್ಲ, ಅದನ್ನು ಯಾರು ನೋಡ್ಕೊಳ್ಳೋದು? ಈಗಾಗಲೇ 2 ದಿವಸ ಅವ್ರು ಇಲ್ಲ, ಅದೇನೇನು ಕಳ್ತನ ಆಗಿದ್ದೀವಿ ಯಾರಿಗೆ ಗೊತ್ತು? ಅದಕ್ಕೆ ಹೇಳ್ತಿರೋದು ನಿಮ್ಮಮ್ಮ ಅಲ್ಲೇ ಇರಲಿ ಅಂತ. ಇನ್ನೊಂದು ಸ್ವಲ್ಪ ದಿವಸ ಕಣೆ ಮನೆ ಕಟ್ಟಿಬಿಡ್ತೀನಲ್ವಾ, ಆಮೇಲೆ ನಾನು, ನೀನು, ಚಿರು, ನಿಮ್ಮ ಅಮ್ಮ ಎಲ್ಲರೂ ಒಟ್ಟಿಗೆ ಆರಾಮಾಗಿರ್ಬೋದು. ಏನಂತೀಯ? ಒಟ್ಟಲ್ಲಿ ನೀವೊಬ್ಬರೇ ಆರಾಮಾಗಿದ್ಬಿಟ್ರೆ ಸಾಕು ಅಲ್ಲ ನಿಮಗೆ? ಬೇರೆ ಯಾರ ನೆಮ್ಮದಿನೂ ಬೇಕೇ ಆಗಿಲ್ಲ ನನಗೆ. ನಿಮ್ಮ ಸ್ವಾರ್ಥಕ್ಕೆ ನಾನು ಇನ್ನು ಮುಂದೆ ಬಲಿಯಾಗೋದಿಲ್ಲ ರೀ. ನಾನು ಯಾವತ್ತಿದ್ರೂ ನಿಸ್ವಾರ್ಥದಿಂದ ಇರೋ ಅತ್ತೆ ಮಾವನ ಪರ ಮಾತ್ರ. ಹೊತ್ತು ಹೆತ್ತು ಸಾಕಿ ಸಲಿರೋ ಅಪ್ಪ ಅಮ್ಮನ ಬಿಟ್ಬಿಟ್ಟು ಅದು ಹೆಂಗ್ರಿ ನೀವು ಒಬ್ಬರೇ ಇರ್ತೀರ ಅಲ್ಲಿ? ನೋಡ್ರಿ, ಹೊಸ ಮನೆಗೆ ಅತ್ತೆ ಮಾವನ್ನು ಕರ್ಕೊಂಡು ಬರೋದಾದರೆ ಮಾತ್ರ ನಾನು ಆ ಮನೆಗೆ ಬರ್ತೀನಿ. ಇಲ್ಲಾಂದರೆ ನಿಮ್ಮ ಹೊಸ ಮನೆಯಲ್ಲಿ ನೀವೊಬ್ಬರೇ ರಾಜನ್ ಥರ ಇರಿ, ಸರಿನಾ? ನನ್ನ ಚೆನ್ನಮ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಬರೀ ಜೀವನ ಪೂರ್ತಿ ಇವ್ರನ್ನೆಲ್ಲ ಪುಸ್ಲಾಯಿಸೋದೇ ಆಗೋಯ್ತು. ಕಷ್ಟಪಟ್ಟು ಮನೆ ಕಟ್ತಾ ಇದ್ದೀನಿ, ನನ್ನ ಬಗ್ಗೆನೇ ಏನಾನ ಮಾತಾಡ್ತಾಳೆ. ಅಪ್ಪ ಅಮ್ಮನ ಕರ್ಕೊಂಡೋಗ್ಬಿಡ್ಬೇಕಂತೆ. ಇಲ್ಲಿದ್ದು ಗೋಳು ಸಾಕಾಗಲ್ಲ ಅಂತ ಅಲ್ಲಿ ಹೋಗಿ ಗೋಳು ಅನುಭವಿಸ್ಬೇಕು. ಸ್ವಲ್ಪ ದಿನ ಹೋಗಲಿ, ಇವಳು ನನ್ನ ದಾರಿ ತರ್ಕೋತೀನಿ. ಏನ್ರಿ ಯಾವಾಗ ಮನೆ ಗಂಟ ಬಂದು ಮಾತಾಡ್ತಿದ್ರಿ, ಈಗೇನು ಇಲ್ಲೇ ಸಿಗ್ತೀನಿ ಇಲ್ಲೇ ಸಿಗ್ಬೇಕು ಮಾತಾಡ್ತೀನಿ ಅಂತ ಹೇಳಿದ್ದು? ಅದೇ ಸರ್, ಸೌಪರ್ಣಿಕೆ ಇದ್ದಿದ್ರೆ ಮನೆಗೆ ಬಂದು ಮಾತಾಡ್ತೀನಿ. ನಾನು ಒಬ್ಬನೇ ಅಲ್ವಾ, ಹಂಗೆ ಸ್ವಲ್ಪ ಪರ್ಸನಲ್ ವಿಷಯ ಮಾತಾಡಬೇಕಿತ್ತು. ಓ ಹಂಗ? ಏನು ವಿಷಯ? ಆ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಮಾತಾಡ್ಬೇಕಿತ್ತಾ? ಇಲ್ಲ ಸರ್, ಪ್ರಾಜೆಕ್ಟ್ ವಿಷಯ ಇನ್ನೊಂದು ದಿನ ಮಾತಾಡೋಣ. ಈಗ ಕೋರ್ಟ್ ವಿಷಯ ಮಾತಾಡಬೇಕಿತ್ತು. ಇವನು ಯಾಕೆ ಕೋರ್ಟ್ ವಿಷಯ ಅಂತ ಅವನಲ್ಲ? ಅಯ್ಯೋ ಶಿವನೇ, ಇನ್ನೇನು ಕಾದದಪ್ಪ? ಹಾಂ, ಏನು ಅನ್ಕೋಬೇಡಿ ಸರ್, ಈ ಕೇಸ್ ವಿಷಯವಾಗಿ ಒಳಗೋಗಿದ್ದಾನಲ್ಲ ನಿಮ್ಮ ಸೊಸೆ ಅಣ್ಣನೇ, ಅದೇ ಸರ್ ಬೆಂಕಿ. ಗೊತ್ತು ಕಣ, ಹೇಳ್ರಿ. ಹಾಂ, ಈ ವಿಷಯವಾಗಿ ನಮ್ಮೊಳಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಬೇಡ ಅಂತ ಅಷ್ಟೇ. ಹಾಂ ಹೌದೌದೌದು. ಈಗ ಮುಂದೆ ಏನು ಮಾಡಬೇಕು ಅಂತ ಹೇಳಿ. ಹಾಂ ಅದೇ ಸರ್, ಈ ಕೇಸ್ ವಿಷಯವಾಗಿ ಒಳಗೋಗಿದ್ದಾನಲ್ಲ ಬೆಂಕಿ, ಅವನ ಪರವಾಗಿ ಕೋರ್ಟಲ್ಲಿ ನಿಮ್ಮ ಸೊಸೆನೇ ವಾದ ಮಾಡ್ತಾರಂತೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಹೌದು ಸರ್, ಬೆಂಕಿ ಪರವಾಗಿ ನಿಮ್ಮ ಸೊಸೆನೇ ವಾದ ಮಾಡ್ತಾರಂತೆ. ಹಾಂ, ಅದಕ್ಕೆ ಕೋರ್ಟ್ ಪರ್ಮಿಷನ್ನು ಕೊಟ್ಟಿದೆ. ಈ ವಿಷಯ ಸಿದ್ದೇಗೌಡರಿಗೂ ಗೊತ್ತು. ನೀವು ಬೇಕಾದ್ರೆ ಅವ್ರ ಹತ್ರ ವಿಚಾರಿಸಿ ನೋಡಿ ಸರ್.
ಈ ನನ್ನ ಮಗ ಸಿದ್ದೇಗೌಡಂಗೆ ಎಲ್ಲ ಗೊತ್ತಿದ್ರು ನನಗೆ ಹೇಳಿಲ್ವಾ? ಸರ್, ನನಗಂತೂ ಈ ಆಕ್ಸಿಡೆಂಟ್ನ ವೆಂಕಿನೇ ಮಾಡಿರೋಂಥ ಸ್ಟ್ರಾಂಗಾಗಿ ಅನ್ನಿಸ್ತಿದೆ. ಆದರೆ ನಿಮ್ಮ ಸೊಸೆ ಪಾಪ ವೆಂಕಿ ಮಾಡಿಲ್ಲ, ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ, ಅವ್ರನ್ನ ಹಿಡಿತೀನಿ ಹಾಗೆ ಹೀಗೆ ಅಂತ ಪಣ ತೊಟ್ಟು ಕೂತವ್ರೆ. ನನಗಂತೂ ಈ ವಿಷಯದಲ್ಲಿ ಒಂದಾದ್ಮೇಲೆ ಒಂದು ಅನುಮಾನ ಶುರುವಾಗ್ತಿದೆ ಸರ್. ಹೌದು, ಇದ್ರಲ್ಲಿ ನಿಮ್ಗೇನ್ರಿ ಅನುಮಾನ?